ಇವತ್ತಿನ ಈ ವಿಡಿಯೋದಲ್ಲಿ ಕೆನರಾ ಬ್ಯಾಂಕ್ ಮೊಬೈಲ್ ಬ್ಯಾಂಕಿಂಗ್ನಲ್ಲಿ ನಾವು ಯಾವ ರೀತಿಗೆ ಒಂದು ಆನ್ಲೈನ್ ಮುಖಾಂತರ ಫಂಡ್ ಟ್ರಾನ್ಸ್ಫರನ್ನು ಮಾಡಬೇಕು, ಫಂಡ್ ಟ್ರಾನ್ಸ್ಫರ್ ಮಾಡೋಕ್ಕಿಂತ ಮುಂಚೆ ಬೆನಿಫಿಷರಿಯನ್ನು ಆ್ಯಡ್ ಮಾಡಬೇಕು, ಅದಕ್ಕೆ ಎಷ್ಟು ಟೈಮ್ ನಂತರ ನಾವು ಅವರಿಗೆ ಹಣವನ್ನು ಕಳಿಸ್ಬೋದು ಅಂತ ಕಂಪ್ಲೀಟ್ ಮಾಹಿತಿ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ನಾನು ಹಿಂದಿನ ವಿಡಿಯೋದಲ್ಲಿ ಮೊಬೈಲ್ ಬ್ಯಾಂಕಿಂಗ್ ಹೇಗೆ ರಿಜಿಸ್ಟರ್ ಮಾಡೋದು, ಇಂಟರ್ನೆಟ್ ಬ್ಯಾಂಕಿಂಗ್ ಹೇಗೆ ರಿಜಿಸ್ಟರ್ ಮಾಡ್ಬೋದು, ಡೆಬಿಟ್ ಕಾರ್ಡ್ ಹೇಗೆ ಎಲ್ಲ ಮಾಹಿತಿಯನ್ನು ಸಂಪೂರ್ಣವಾಗಿ ನೀಡಿದ್ದೇನೆ. ಆ ಎಲ್ಲ ವಿಡಿಯೋಗಳ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೇನೆ, ಅಲ್ಲಿಂದ ಹೋಗಿ ನೀವು ನೋಡ್ಬೋದು. ಮೊದಲನೇದಾಗಿ ಆ್ಯಪನ್ನು ರಿಜಿಸ್ಟರ್ ಮಾಡಿಕೊಂಡು ಲಾಗಿನ್ ಮಾಡ್ಕೊಳ್ಳಿ. ಲಾಗಿನ್ ಮಾಡಿದ ನಂತರ ಈ ರೀತಿಯಾದ ಒಂದು ಇಂಟರ್ಫೇಸ್ ಬರುತ್ತೆ. ಮೊದಲನೇದಾಗಿ ಇಲ್ಲಿ ಸೆಂಡ್ ಮನಿ ಅಥವಾ ಮೈ ಬೆನಿಫಿಷರಿ ಮೇಲೆ ಕ್ಲಿಕ್ ಮಾಡಿ. ಅದರ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ರೀತಿಯಾದ ಒಂದು ಇಂಟರ್ಫೇಸ್ ಬರುತ್ತೆ. ಮೊದಲನೇದಾಗಿ ಇಲ್ಲಿ ಬೆನಿಫಿಷರಿಯನ್ನು ಆ್ಯಡ್ ಮಾಡೋದನ್ನು ತಿಳಿಸ್ಕೊಡ್ತೇನೆ. ಮೊದಲನೇದಾಗಿ ಆ್ಯಡ್ ಬೆನಿಫಿಷರಿ ಮೇಲೆ ಕ್ಲಿಕ್ ಮಾಡಿ. ಆ್ಯಡ್ ಬೆನಿಫಿಷರಿ ಮೇಲೆ ಕ್ಲಿಕ್ ಮಾಡಿದ ನಂತರ ನೀವೇನಾದರೂ ಯಾರಿಗಾದರೂ ಕಳಿಸಿರೋ ಅಮೌಂಟು ಅವ್ರದ್ದು ಕೆನರಾ ಅಕೌಂಟೇ ಇದ್ದರೆ ಇಲ್ಲಿ ವಿದಿನ್ ಕೆನರಾ ಅಂತ ಸೆಲೆಕ್ಟ್ ಮಾಡಿ, ಕೇವಲ ಒಂದು ಅಕೌಂಟ್ ನಂಬರ್ ಮುಖಾಂತರ ಸೆಲೆಕ್ಟ್ ಮಾಡಿ. ಅದಾದ ನಂತರ ನಿಮ್ಮದೇನಾದರೂ ಬೇರೆ ಬ್ಯಾಂಕ್ ಅಕೌಂಟ್ ಇದ್ದರೆ, ಫಾರ್ ಎಕ್ಸಾಂಪಲ್ HDFC, ICICI ಈ ಥರ ಕೆನರಾ ಬಿಟ್ಟು ಬೇರೆ ಬ್ಯಾಂಕ್ ಇದ್ದರೆ ಅದರ್ ಬ್ಯಾಂಕ್ ಅಂತ ಚೂಸ್ ಮಾಡಿ. ಅದರ್ ಬ್ಯಾಂಕ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಅಕೌಂಟ್ ಮತ್ತು IFSC ಕೋಡ್ ಮುಖಾಂತರ ಕಳಿಸ್ತೀರಾ ಅಂದರೆ ಅದನ್ನ ಸೆಲೆಕ್ಟ್ ಮಾಡಿ. ಮೊಬೈಲ್ ನಂಬರ್ ಪ್ಲಸ್ ಅವ್ರದ್ದು ಒಂದು MMID, ಒಂದು ಕೇವಲ ಒಂದು ಅಕೌಂಟ್ಗೆ ಒಂದು ಡೆಸಿಗ್ನೇಟೆಡ್ ಆಗಿ ಒಂದು 6 ಡಿಜಿಟ್ MMID ಇರುತ್ತೆ, ಅದರಿಂದ ಬೇಕಾದ್ರೂ ಕಳಿಸ್ಬೋದು. ನಾರ್ಮಲಿ ಅಕೌಂಟ್ ನಂಬರ್ IFSC ಕೋಡ್ ಇರುತ್ತೆ, ಅದನ್ನು ಸೆಲೆಕ್ಟ್ ಮಾಡಿದ್ದೇನೆ. ಮಧ್ಯದಾಗಿ ಇಲ್ಲಿ ಅಕೌಂಟ್ ನಂಬರನ್ನು ಹಾಕಿ, ಅದೇ ಸೇಮ್ ಅಕೌಂಟ್ ನಂಬರನ್ನು ಇನ್ನೊಮ್ಮೆ ಹಾಕಿ. ಅದಾದ ನಂತರ ಬ್ಯಾಂಕನ್ನು ಸೆಲೆಕ್ಟ್ ಮಾಡಿ. ಬ್ಯಾಂಕನ್ನು ಸೆಲೆಕ್ಟ್ ಮಾಡಿದ ನಂತರ ಕೆಲವೊಂದಿಷ್ಟು ಬ್ಯಾಂಕ್ಗಳು ಯೂನಿವರ್ಸಲ್ ಆಗಿ ಒಂದೇ ಒಂದು IFSC ಕೋಡನ್ನು ರಿಜಿಸ್ಟರ್ ಮಾಡಿಕೊಂಡು ಕಳಿಸ್ತಾರೆ. ಫಾರ್ ಎಕ್ಸಾಂಪಲ್ ನಾನು BOB ಆ್ಯಡ್ ಮಾಡ್ತಾಯಿದ್ದೇನೆ, ಅವ್ರದ್ದೇ ಆದ ಒಂದು IFSC ಕೋಡ್ ಸೆಂಡ್ ಆಗುತ್ತೆ. ನಿಮ್ಮ ಒಂದು ಬ್ರ್ಯಾಂಚಿನ ಒಂದು IFSC ಕೋಡ್ ಹಾಕೋ ಅವಶ್ಯಕತೆ ಇರೋದಿಲ್ಲ. ಅದೇನಾದರೂ ಖಾಲಿ ಇದ್ದರೆ ನೀವು ಹಾಕಬೇಕು. ನನ್ನ ಕಂಡೀಷನ್ನಲ್ಲಿ ಇಲ್ಲಿ ನೋಡ್ಬೋದು ಖಾಲಿ ಇಲ್ಲ, ಅದಾಗೆ ತಾನೇ ತೊಗೊಂಡಿರುತ್ತೆ. ಅದಾದ ನಂತರ ಇಲ್ಲಿ ಬೆನಿಫಿಷರಿ ನೇಮನ್ನು ಹಾಕಿ, ನಿಮಗೆ ಅವ್ರದ್ದು ನೇಮ್ ಗೊತ್ತಿರುತ್ತಲ್ಲ. ಕೆಲವೊಂದಿಷ್ಟು ಟೈಮ್ಗಳಲ್ಲಿ ಅವರ ಒಂದು ಬೆನಿಫಿಷರಿಯಲ್ಲಿ ಒಂದು ನೇಮ್ ಕರೆಕ್ಟಾಗಿರೋದಿಲ್ಲ, ನಿಮಗೆ ಇರೋ ಒಂದು ಫುಲ್ ನೇಮ್ ಗೊತ್ತಿರುತ್ತೆ, ಅವ್ರದ್ದು ಒಂದು ಹಾಫ್ ನೇಮ್ ಇರುತ್ತೆ. ಅವಾಗ ನೀವೇನು ಮಾಡಬೇಕು, ಇಲ್ಲಿ ವೆರಿಫೈ ಮೇಲೆ ಕ್ಲಿಕ್ ಮಾಡಬೇಕು. ವೆರಿಫೈ ಮೇಲೆ ಕ್ಲಿಕ್ ಮಾಡಿ ಅದೆರಡೂ ಕೂಡ ಸೇಮ್ ಇದೆಯಾ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ. ಅದಕ್ಕಾಗಿ ಏನಾಗುತ್ತೆ, ನೀವೇನಾದರೂ ಅಕೌಂಟ್ ನಂಬರ್ ತಪ್ಪಾಗಿ ಹಾಕಿದರೆ ಬೇರೆಯವ್ರಿಗೆ ಹೋಗುವ ಸಾಧ್ಯತೆ ಇರುತ್ತೆ, ಅದನ್ನು ವೆರಿಫೈ ಮಾಡ್ಕೊಳ್ಳಿ. ಅದಾದ ನಂತರ ಇಲ್ಲಿ ನಿಕ್ ನೇಮನ್ನು ನೀವು ಇಡಲೇಬೇಕು. ಕೆಲವೊಂದಿಷ್ಟು ಟೈಮ್ಗಳಲ್ಲಿ ನಿಮ್ಮದೇ ಒಂದು ಅಕೌಂಟ್ ನಂಬರನ್ನು ನೀವು ಹಾಕ್ತಾ ಇರ್ತೀರ, ಅವಾಗ ನಿಮ್ಮ ಹೆಸರು ಹಾಕಿ ನಿಮ್ಮ ಒಂದು ಬ್ಯಾಂಕ್ ಯಾವುದು ಅದನ್ನು ಹಾಕಿ. ಫಾರ್ ಎಕ್ಸಾಂಪಲ್ ನಂದು ಇದು BOB ಅಕೌಂಟ್ ಇದೆ, ನಂದೇ ಸೇಮ್, ಅದಕ್ಕೆ ನಾನು BOB ನನ್ನ ಹೆಸರು ಹಾಕಿ BOB ಅಂತ ಹಾಕಿದ್ದೇನೆ. ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ನೀವು ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡ್ತಾರೆ, ಇಲ್ಲಿ ನೋಡ್ಬೋದು ಡೈರೆಕ್ಟಾಗಿ ಬೆನಿಫಿಷರಿ ಆ್ಯಡೆಡ್ ಸಕ್ಸಸ್ಫುಲ್ ಆಗಿ. ಇಲ್ಲಿ ಯಾವುದೇ ರೀತಿಯಾದ ಒಂದು OTP MPIN ಅಥೆಂಟಿಕೇಷನ್ ಕೇಳೋದಿಲ್ಲ, ಯಾಕೆಂದರೆ ನೀವು ಲಾಗಿನ್ ಮಾಡುವಾಗಲೇ ಒಂದು MPIN ಹಾಕಿ ಬಂದಿರ್ತಾರಲ್ಲ, ಅದಕ್ಕಾಗಿ ಯಾವುದೇ ರೀತಿಯಾದ ಒಂದು ಅಥೆಂಟಿಕೇಷನನ್ನು ಕೊಡೋ ಅವಶ್ಯಕತೆ ಇಲ್ಲ. ಈಗೇನಾಯಿತು, ಬೆನಿಫಿಷರಿ ಆ್ಯಡ್ ಆಯಿತು. ಇದಾದ ನಂತರ ಇಲ್ಲಿ ಡೈರೆಕ್ಟಾಗಿ ಅಮೌಂಟ್ ಕಳ್ಸೋಕ್ಕಾಗಲ್ಲ. ಅಮೌಂಟ್ ಕಳಿಸಿದ್ರೆ ಏನಾಗುತ್ತೆ ಇಲ್ಲಿ ನೋಡ್ಬೋದು, ನಾನು ಅದನ್ನು ಕೂಡ ಮಾಡಿ ನೋಡಿದ್ದೇನೆ, ಟ್ರಾನ್ಸಾಕ್ಷನ್ ಫೇಲ್ ಆಗುತ್ತೆ. ಯಾಕೆಂದರೆ ನೀವೇನಾದರೂ ಹೊಸದಾಗಿ ಬೆನಿಫಿಷರಿಯನ್ನು ಆ್ಯಡ್ ಮಾಡಿದರೆ ಕೆಲವೊಂದಿಷ್ಟು ಕೂಲಿಂಗ್ ಪೀರಿಯಡ್ ಅಂತ ಇರುತ್ತೆ. ಅಂದರೆ ನೀವೇನು ಮಾಡ್ಬೋದು ಅಂದರೆ 1 ಅವರ್, ನೀವೇನಾದರೂ ಈಗ ನಾನು ಬೆನಿಫಿಷರಿ ಆ್ಯಡ್ ಮಾಡಿದೆ, 1 ಅವರ್ ತನಕ ನಾನು ಯಾವುದೇ ರೀತಿಯಾದ ₹1 ಕೂಡ ಕಳ್ಸೋಕ್ಕಾಗಲ್ಲ. ಅದಾದ ನಂತರ ಅಪ್ ಟು 12 ಅವರ್ಸ್ ಅಂದರೆ 12 ನೀವು ಬೆನಿಫಿಷರಿಯನ್ನು ಆ್ಯಡ್ ಮಾಡಿ 1 ಗಂಟೆ ಆದಮೇಲೆ ಮತ್ತು 12 ಗಂಟೆಗಳ ಒಳಗಾಗಿ ನಾವೇನು ಮಾಡ್ಬೋದು, ಒಂದು ₹50,000 ನಾವು ಕಳಿಸ್ಬೋದು. 12 ಗಂಟೆ ಆದ ನಂತರ ನೀವು 5 ಲಕ್ಷ ತನಕ ನೀವು ಕಳಿಸ್ಬೋದು. ಅದಾದ ನಂತರ ನೀವೇನಾದರೂ ಮೈನರ್ ಇದ್ದರೆ 18 ಇಯರ್ಸ್ ಬಿಲೋ ನಿಮ್ಮ ಅಕೌಂಟ್ ಏನಾದರೂ ಇದ್ದರೆ ನಿಮಗೇನಾಗುತ್ತೆ, ಪರ್ ಡೇ ನಿಮಗೆ 5,000 ಮಾತ್ರ ಅವೈಲೇಬಲ್ ಇರುತ್ತೆ 1 ಅವರ್ ಆದಮೇಲೆ. ಅವ್ರಿಗೂ ಕೂಡ 1 ಅವರ್ ವೇಟ್ ಮಾಡಲೇಬೇಕು. ಈ ರೀತಿಯಾದ ಒಂದು ಕಂಡೀಷನ್ ಇರುತ್ತೆ. ಆಮೇಲೆ ನಿಮಗೇನಾದರೂ ಪ್ರಾಬ್ಲಮ್ ಆದರೆ ಕಮೆಂಟ್ ಕೂಡ ಮಾಡಿ, ಏನಂತ ನೋಡೋಣ. ಅದಾದ ನಂತರ ಏನು ಮಾಡಬೇಕು, ಮೇನ್ ಪೇಜ್ಗೆ ಬರಬೇಕು. ಈಗ ಅಮೌಂಟನ್ನು ಹೇಗೆ ಸೆಂಡ್ ಮಾಡೋದು, ಮತ್ತೆ ಇಲ್ಲಿ ಏನು ಮಾಡಬೇಕು, ಮೈ ಬೆನಿಫಿಷರಿ ಅಥವಾ ಸೆಂಡ್ ಮನಿ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ಕ್ಲಿಕ್ ಮಾಡಿದಾಗ ಇಲ್ಲಿ ನಮ್ಮದು ಕೆನರಾ ಬ್ಯಾಂಕ್ ನಮ್ಮದು ಯಾರ್ದು ಅಕೌಂಟ್ ಇಲ್ಲ, ಅದಕ್ಕಾಗಿ ಇಲ್ಲಿ ಯಾವುದೂ ಶೋ ಆಗ್ತಾಯಿಲ್ಲ. ನಾನು ಅದರ್ ಬ್ಯಾಂಕ್ಸನ್ನು ಆ್ಯಡ್ ಮಾಡಿ ಇಟ್ಟಿದ್ದೇನೆ ಆಲ್ರೆಡಿ ವಿಡಿಯೋ ಮಾಡೋಕ್ಕೋಸ್ಕರ. ನಾನು ಆಲ್ರೆಡಿ ಒಂದು 10-15 ದಿನಗಳ ಹಿಂದೆ ಆ್ಯಡ್ ಮಾಡಿದ್ದೇನೆ. ಇಲ್ಲಿ ನೋಡ್ಬೋದು, ನಾನು ಈಗ ಏನು ಮಾಡ್ತೇನೆ, HDFC ಚೂಸ್ ಮಾಡ್ತೇನೆ. HDFC ಮೇಲೆ ಕ್ಲಿಕ್ ಮಾಡ್ತೇನೆ. ಇದು ಆಲ್ರೆಡಿ ಕೂಲಿಂಗ್ ಪೀರಿಯಡ್ ಕಂಪ್ಲೀಟ್ ಆಗಿದೆ ಇವ್ರದ್ದು. ಅದಾದ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಅಲರ್ಟ್ ಅಂತ ಕೊಟ್ಟಿದ್ದಾರೆ. ಏನಾದರೂ ಟ್ರಾನ್ಸಾಕ್ಷನ್ಗಳು ಇನ್ನು ಏನಾದರೂ ಆದರೆ ಕಾಂಟ್ಯಾಕ್ಟ್ ಹೆಲ್ಪ್ಲೈನ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ ಮೇಲೆ ಕ್ಲಿಕ್ ಮಾಡಿ. ಅದಾದ ನಂತರ ಇಲ್ಲಿ ನೋಡ್ಬೋದು ಮೇಲೆ ಒಂದು ಪಾಪಪ್ ಕೂಡ ಬರ್ತಾಯಿದೆ. ಅಂದರೆ ರೊಕ್ಕ ಕಳಿಸೋಕ್ಕಿಂತ ಮುಂಚೆ ನೀವೇನಾದರೂ ಎಡಿಟ್ ಮಾಡೋದಿದ್ರೆ ಈಗಲೇ ಮಾಡಿ, ಯಾಕೆಂದರೆ ಮೊದಲೇ ನಾವು ವೆರಿಫೈ ಮಾಡಿರ್ತೇವೆ. ಇಲ್ಲಿ ನೋಡ್ಬೋದು ವೆರಿಫೈ ಅಂತ ಆಲ್ರೆಡಿ ಇದೆ, ಅದಕ್ಕಾಗಿ ನಾನು ಮಾಡೋದಿಲ್ಲ. ಇಲ್ಲಿ 3 ಥರದ ಆಪ್ಷನ್ ಇರುತ್ತೆ. ಮೊದಲೇದಾಗಿ ಇಲ್ಲಿ ಅಮೌಂಟನ್ನು ಎಂಟರ್ ಮಾಡಿ. ನೀವೇನಾದರೂ ರಿಮಾರ್ಕ್ಸನ್ನು ಎಂಟರ್ ಮಾಡ್ತೀರಾ ಅಂದರೆ ಅವರ ಸ್ಟೇಟ್ಮೆಂಟಲ್ಲಿ ಅದು ಹೋಗಿ ಕೊಂಡಿರುತ್ತೆ. ನಾನು ಎದಕ್ಕೆ ಕಳಿಸಿದ್ದೇನೆ, ಲೋನಾ, ಫ್ಯಾಮಿಲಿ ಫ್ರೆಂಡ್ಸ್ಗೇನಾ, ಅದನ್ನ ಇಲ್ಲಿ ಎಂಟರ್ ಮಾಡ್ಬೋದು, ಇಲ್ಲಾಂದರೆ ಖಾಲಿ ಕೂಡ ಬಿಡ್ಬೋದು. ಮೊದಲೇದಾಗಿ ಇಲ್ಲಿ IMPS, NEFT, RTGS. ನೀವೇನಾದರೂ IMPS ಮಾಡ್ತೀರಾ ಅಂದರೆ ಇನ್ಸ್ಟೆಂಟಾಗಿ ಹೋಗುತ್ತೆ. NEFT ಮಾಡ್ತೀರಾ ಅಂದರೆ ಒಂದು ಗಂಟೆಗಳು 2 ಅವರ್ಸ್ ವಿದಿನ್ 2 ಅವರ್ಸ್ನಲ್ಲಿ ಹೋಗುತ್ತೆ, ಇನ್ಸ್ಟೆಂಟಾಗಿ ಹೋಗೋದಿಲ್ಲ. RTGS ಇದು ಕೂಡ ಇನ್ಸ್ಟೆಂಟಾಗಿ ಹೋಗುತ್ತೆ. ಯಾವಾಗ ಅಂದರೆ 2 lakhs ಮೇಲೆ ನಿಮ್ಮದು ಏನಾದರೂ ಅಮೌಂಟ್ ಇದ್ದರೆ ಅವಾಗ ನೀವು RTGS ಚೂಸ್ ಮಾಡ್ಬೋದು. 2 ಲಕ್ಷದ ಒಳಗೆ ಇದ್ದರೆ NEFT IMPS ಚೂಸ್ ಮಾಡ್ಬೋದು. ನಾನು IMPS ಚೂಸ್ ಮಾಡ್ತೇನೆ.
IMPS ಚೂಸ್ ಮಾಡಿದರೆ ಇನ್ಸ್ಟೆಂಟಾಗಿ ಹೋಗುತ್ತೆ. ಇಲ್ಲಿ ಯಾವುದೇ ರೀತಿಯಾದ ಚಾರ್ಜಸ್ ಇರೋದಿಲ್ಲ. ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿ. ಯಾವಾಗ ನೀವು ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿದ್ರೋ ನಿಮ್ಮ ಒಂದು MPIN ಹಾಕಿ. ಲಾಗಿನ್ ಕೋಡ್ ಅಲ್ಲ, ಲಾಗಿನ್ ಕೋಡು 5 ಡಿಜಿಟ್ ಇರುತ್ತೆ. MPIN ಇದು ಟ್ರಾನ್ಸಾಕ್ಷನ್ಗೋಸ್ಕರ ಮಾತ್ರ ಇರುತ್ತೆ. ಅದಕ್ಕಾಗಿ ಇದನ್ನು 6 ಡಿಜಿಟ್ MPIN ಹಾಕಿದ ನಂತರ ಒನ್ ಟೈಮ್ OTP ಬರುತ್ತೆ. OTP ತಾನೇ ತೊಗೊಳುತ್ತೆ, ಇಲ್ಲಾಂದರೆ ಎಂಟರ್ ಕೂಡ ಮಾಡಿ. ಎಂಟರ್ ಮಾಡಿದ ನಂತರ ಇಲ್ಲಿ ನೋಡೋದು ಟ್ರಾನ್ಸಾಕ್ಷನ್ ಸಕ್ಸಸ್ಫುಲ್ ಆಗಿದೆ. ಇಲ್ಲಿ ನಮಗೆ ಸ್ಕ್ರ್ಯಾಚ್ ಕಾರ್ಡ್ ಕೂಡ ಬರ್ತಾ ಇದೆ, ಅದನ್ನು ನೀವು ಆಮೇಲೆ ತೆಗೆದು ನೋಡ್ಕೊಳ್ಳಿ. ಅದು ಕೂಡ ಕೆಲವೊಂದಿಷ್ಟು ಟೈಮ್ಗಳಲ್ಲಿ ಉಪಯೋಗ ಇರುತ್ತೆ. ಫಾರ್ ಎಕ್ಸಾಂಪಲ್ ನನ್ನ ಕಡೆ ಒಂದು ಬಿಗ್ ಬಾಸ್ಕೆಟ್ದು ಒಂದು ವೋಚರ್ ಬಂದಿತ್ತು, ಅದು ಕೂಡ ತುಂಬಾ ಯೂಸ್ಫುಲ್ ಇತ್ತು. ಕೆಲವೊಂದಿಷ್ಟು ಟೈಮ್ಗಳಲ್ಲಿ ಚೇಂಜ್ ಆಗುತ್ತೆ. ಇದನ್ನು ನೀವು ಶೇರ್ ಕೂಡ ಮಾಡ್ಬೋದು. ಈ ಒಂದು ಸ್ಲಿಪ್ ಇದೆಯಲ್ಲ ಟ್ರಾನ್ಸಾಕ್ಷನ್ ರಿಸಿಪ್ಟು, ಅದನ್ನು ಕೂಡ ನೀವು ಶೇರ್ ಕೂಡ ಮಾಡ್ಬೋದು. ಇಲ್ಲಿ ಶೇರ್ ಮೇಲೆ ಕ್ಲಿಕ್ ಮಾಡಿದರೆ ಎಲ್ಲ ಒಂದು ಆ್ಯಪ್ಸ್ಗಳು ನಿಮ್ಮ ಮೊಬೈಲ್ನಲ್ಲಿ ಶೋ ಆಗುತ್ತೆ. ನೀವು ವಾಟ್ಸಪ್ಪು, ಇನ್ಸ್ಟಾಗ್ರಾಮು, ಜಿಮೇಲ್ ಮುಖಾಂತರ ನೀವು ಇದನ್ನ ಸೆಂಡ್ ಕೂಡ ಮಾಡ್ಬೋದು. ಈ ವಿಡಿಯೋದಲ್ಲಿ ಇಷ್ಟೇ. ನಿಮಗೇನಾದರೂ ಕ್ವೆರೀಸ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಕೆನರಾ ಬ್ಯಾಂಕ್ ರಿಲೇಟೆಡ್ ಎಲ್ಲ ರೀತಿಯಾದ ವಿಡಿಯೋಗಳ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ, ಅಲ್ಲಿಂದ ಹೋಗಿ ನೀವು ನೋಡ್ಬೋದು. ಇದೇ ರೀತಿಯಾದ ಬ್ಯಾಂಕಿಂಗ್ ಮತ್ತು ಫೈನಾನ್ಷಿಯಲ್ ರಿಲೇಟೆಡ್ ವಿಡಿಯೋಸ್ಗಳಿಗಾಗಿ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೋಬೋದು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.